ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ಡಿಸೆಂಬರ್ 30ರಂದು ಪಟ್ಟಣದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಹಿಂಸಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಖಂಡಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಡಿಸೆಂಬರ್ 30ರಂದು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಬೃಹತ್ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ RS ಪಾಟೀಲ್ ಕೂಚಬಾಳ ತಿಳಿಸಿದರು. ರವಿವಾರ ಪಟ್ಟಣದ ವಿಠಲ್ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪ್ ಚಂದ್ರದಾಸ್ ಅವರನ್ನ ಕಾರ್ಖಾನೆ ಆವರಣದಲ್ಲಿ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ. ಇದು ಅತ್ಯಂತ ಅಮಾನವೀಯವಾದ ಕೃತ್ಯವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂ ಸಮಾಜವನ್ನ ಗುರಿಯಾಗಿರಿಸಿ ಅವರ ಮೇಲೆ ಹಲ್ಲೆ ಮತ್ತು ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಗುತ್ತಿದೆ. ಇದನ್ನ ಖಂಡಿಸಿ ಡಿಸೆಂಬರ್ 30ರಂದು ಬೆಳಗ್ಗೆ 10:30 ಗಂಟೆಗೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿ ಪ್ರತಿಭಟನೆ ನಡೆಸಲಾಗುವುದು. ಅಲ್ಲಿಂದ ಆರಂಭವಾಗುವ ಪ್ರತಿಭಟನಾ ಮೆರವಣಿಗೆ ಕತ್ರಿ ಬಜಾರ್, ಶಿವಾಜಿ ಸರ್ಕಲ್, ಮಹಾರಾಣಾ ಪ್ರತಾಪ್ ಸಿಂಹ ಸರ್ಕಲ್, ಬಸ್ ನಿಲ್ದಾಣದ ಮಾರ್ಗವಾಗಿ ಹಾದು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಅಲ್ಲಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗುವುದು. ಪಟ್ಟಣದ ಎಲ್ಲ ಹಿಂದೂ ಬಾಂಧವರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜದ ಮುಖಂಡರಾದ ಸುರೇಶ್ ಅಜೇರಿ, ಮನ್ಸಿಂಗ್ ಕೊಕಟನೂರ, ರಾಘವೇಂದ್ರ ಚವ್ಹಾಣ್, ಪ್ರಕಾಶ್ ಅಜೇರಿ, ರಾಮು ಜಗತ್ತಾಪ, ಚನ್ನಬಸ್ಸು ದೇಸಾಯಿ, ಮುದುಕಪ್ಪ ಬಡಿಗೇರ, ಕಳಕೂಸ ರಂಗರೇಂಜ, ಈಶ್ವರ್ ಹೂಗಾರ, ರಾಘು ಮಾನೆ, ರಾಜು ಅಲ್ಲಾಪುರ, ಬಂಡು ದಾಯ್ಪುಲೆ, ಸುಭಾಷ್ ಮಹೇಂದ್ರಕರ್, ಶಿವಾಜಿ ಸೇವಾಳ್ಕರ್, ರವಿ ಕಟ್ಟಿಮನಿ, ರಾಮಣ್ಣ ಕಟ್ಟಿಮನಿ ಮತ್ತಿತರರು ಇದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ನಾವು ದಿನಾಂಕ 30ರಂದು ಮಂಗಳವಾರ ದಿವಸ ಬೆಳಿಗ್ಗೆ 10:30 ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಲ್ಲಿಂದ ನಮ್ಮ ಪ್ರತಿಭಟನಾ ರ್ಯಾಲಿಯನ್ನ ಬಜಾರದ ಮಧ್ಯೆ ಕತ್ರಿ ಬಜಾರ್ ಮುಖಾಂತರ ನಾವು ತಹಶೀಲ್ದಾರ್ ಆಫೀಸಿಗೆ ತಲುಪಿ ಅಲ್ಲಿ ಮನವಿ ಪತ್ರವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಮಾಜದ ಮೂಲಕ ಕೂಡ ನಿಶ್ಚಯಿಸಿ. ಭಾರತ ಶಾಂತಿ ಪ್ರಿಯ ರಾಷ್ಟ್ರವಾಗಿರ್ತಕ್ಕಂಥ ಜಗತ್ತಿನೊಳಗೆ ಯಾರ್ಯಾರು ನಿರಾಶ್ರಿತರಾಗಿ ಬಂದಾರ ಅವ್ರೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಒಂದು ದೇಶ. ಜಗತ್ತಿನೊಳಗ ಹಿಂದೂಗಳು ಸಮಾಜಕ್ಕೆ ಹಿಂದೂಗಳಿಗಾಗಿ ಇರತಕ್ಕಂಥ ಏಕೈಕ ರಾಷ್ಟ್ರ ಅದು ಭಾರತ. ಭಾರತ ಎಂದೂ ಮಾನವ ಧರ್ಮದ ಮೇಲೆ ಯಾವುದೇ ದೇಶದಲ್ಲಿರಲಿ, ಸಮಾಜದ ಮಧ್ಯೆ ಎಲ್ಲೇ ಇರಲಿ, ಅದನ್ನು ಯಾವತ್ತೂ ಸಮರ್ಥನೆ ಮಾಡ್ಕೊಳ್ತೇ ಇರತಕ್ಕಂಥ ಏಕೈಕ ಸಮಾಜ ಹಿಂದೂ ಸಮಾಜ. ಇದೇ ಬಾಂಗ್ಲಾದೇಶದಲ್ಲಿ ಹಿಂದೆ 1971ಕ್ಕಿಂತ ಪೂರ್ವದಲ್ಲಿ ಪಾಕಿಸ್ತಾನದಿಂದ ಹಿಂಸೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಸಹಾಯ ಕೋರಿ ಬಂದಾಗ ಬಾಂಗ್ಲಾದೇಶದ ಪರವಾಗಿ ನಮ್ಮ ದೇಶ ನಿಂತುಕೊಂಡು ಆ ದೇಶವನ್ನು ಸ್ವತಂತ್ರವಾಗಿ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಅದು ಭಾರತ ದೇಶ. ಇವತ್ತು ಕನಿಷ್ಠ ಕೃತಜ್ಞತೆ ಕೂಡ ಆ ದೇಶದ ಬಂಧುಗಳಿಗೆ ಇರಲಾರ್ದಂತಕ್ಕಂಥದ್ದು ಅತ್ಯಂತ ಶೋಚನೀಯ. ಅವ್ರು ಯೋಚನೆ ಮಾಡಬೇಕಾಗಿತ್ತು, ನಾವು ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿ ನಮಗೆ ಸಹಾಯ ಮಾಡಿತು ಅಂತ ಹೇಳಿ. ನಮ್ಮ ದೇಶದ ಅನೇಕ ಜನ ನಮ್ಮ ಸೈನ್ಯದಲ್ಲಿರ್ತಕ್ಕಂಥ ನಮ್ಮ ಬಂಧುಗಳನ್ನು ನಾವು ಕಳ್ಕೊಂಡ್ವಿ. ನಮ್ಮ ದೇಶದ ಪ್ರತಿಯೊಬ್ಬರು ಜನ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಕೂಡ ನಾವು ಬಾಂಗ್ಲಾದೇಶಕ್ಕೆ ಬೇಯಿಸ್ತೀವಿ. ಇದು ಯಾವುದನ್ನು ಯೋಚನೆ ಮಾಡದೆ ಹಿಂದೂ ಧರ್ಮದ ಮೇಲೆ ಗುರಿಯಾಗಿಟ್ಟುಕೊಂಡು ಈ ರೀತಿ ಪೈಶಾಚಿಕವಾಗಿ ಮಾಡ್ತಕ್ಕಂಥ ಕೃತ್ಯಗಳನ್ನ ಜಗತ್ತಿನ ಯಾವ ಸಮಾಜನೂ ಕೂಡ ಅದು ಕ್ಷಮೆ ಮಾಡಲಾಗ್ತಕ್ಕಂಥದ್ದು. ಅದರಲ್ಲಿ ಕೂಡ ಶಾಂತಿ ಪ್ರಿಯವಾಗಿರ್ತಕ್ಕಂಥ ಹಿಂದೂ ಧರ್ಮ ಯಾವತ್ತೂ ಅದನ್ನ ಕ್ಷಮೆ ಮಾಡಕ್ಕೆ ಆಗುವುದಿಲ್ಲ. ಹೀಗಾಗಿ ತಕ್ಷಣವೇ ಬಾಂಗ್ಲಾದೇಶ ಸರ್ಕಾರ ಅದನ್ನು ನಿಲ್ಲಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಅದು ಮಾಡದೇ ಇದ್ರೆ
ಭಾರತ ಇದಕ್ಕೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ನಿಲ್ಲಬೇಕು. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಇದಕ್ಕೆ ಗಟ್ಟಿಯಾಗಿ ತಗೊಂಡು ಅದಕ್ಕೆ ಬುದ್ಧಿ ಕಲಿಸಲಿಕ್ಕೆ ತಯಾರಾಗಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೇವೆ. ಹೇಳಿದೆ, ನಾವು ಯಾವತ್ತೂ ಶಾಂತಿಪ್ರಿಯವಾಗಿರ್ತಕ್ಕಂಥದ್ದು ಎಲ್ಲಾ ನಮ್ಮ ಹೋರಾಟಗಳು, ನಮ್ಮ ಧ್ವನಿ ಯಾವತ್ತೂ ನಾವು ಶಾಂತಿಯುತವಾಗಿಯೇ ನಾವು ನಡ್ಕೊಂಡು ಬಂದೀವಿ. ಇದು ಕೂಡ ನಾವು ಶಾಂತಿಯುತವಾಗಿಯೇ ನಾವು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಹತ್ವ ಉದ್ದೇಶ ಏನು ಅಂತ ತಿಳ್ಕೊಳ್ತೀವಿ.